ಶ್ರೀರಾಮ ಲಕ್ಷ್ಮಣರನ್ನು ಕೆಳಗಿಳಿಸಿ ಹನುಮಂತನು ಅತ್ಯಂತ ಅವಸರವಾಗಿ ಸುಗ್ರೀವನನ್ನು ಅಲ್ಲಿಗೆ ಕರೆದು ತಂದನು. ಮಹಾಕಾಯನಾದ ಸುಗ್ರೀವನು ತನ್ನಾಪ್ತ ಅನುಚರರೊಂದಿಗೆ ಬಂದು ಶ್ರೀರಾಮನ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕಾರ ಮಾಡಿ ಅವರಿಬ್ಬರನ್ನೂ ತನ್ನ ವಾಸದ ಬಿಲದ ಬಾಗಿಲಿಗೆ ದಯಮಾಡಿಸಬೇಕೆಂದು ಪ್ರಾರ್ಥಿಸಿ ಕರೆದು ತಂದನು. ಸುತ್ತಲೂ ಕಲ್ಲುಗಳಿಂದ ಕಟ್ಟಣೆಗೊಂಡಿದ್ದ ಆ ಪ್ರದೇಶವು ಸ್ವಚ್ಛವಾಗಿಯೂ ಶಾಂತವಾಗಿಯೂ ತನ್ನ ಸಹಜ ಸೌಂದರ್ಯವನ್ನು ಬೀರುತ್ತಿತ್ತು. ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ಆಸನಕ್ಕಾಗಿ ಇಡಲ್ಪಟ್ಟಂತೆ ಕಂಗೊಳಿಸುತ್ತಿದ್ದವು. ಆ ಮಧ್ಯೆ ಚಿಕ್ಕದೊಂದು ನೀರಿನ ಕೊಳವಿತ್ತು. ಅದರ ಬದಿಯಲ್ಲಿ ಕೆಲವು ಹೂವು ಬಿಟ್ಟ ಗಿಡಗಳೂ ಬೆಳೆದಿದ್ದವು. ಗುಹೆಯ ಮುಂಭಾಗವು ದೊಡ್ಡ ಬಂಡೆಯಿಂದ ಮುಚ್ಚಲ್ಪಟ್ಟು ಕಿರಿದಾದ ಒಂದು ದ್ವಾರವು ಮಾತ್ರ ಒಳಗೆ ಹೋಗಿ ಬರುವುದಕ್ಕಾಗಿ ತೆರೆದಿತ್ತು. ಪ್ರಾಕೃತಿಕವಾದ ಕಲ್ಲು ಮಂಟಪದಂತೆ ಪರಿಶೋಭಿಸುತ್ತಿದ್ದ ಗುಹೆಯ ಬಹಿಪ್ರದೇಶವು ಕಪಿರಾಜನ ಆಸ್ಥಾನ ಚಾವಡಿಯಂತೆ ಕಂಗೊಳಿಸುತ್ತಿತ್ತು. ಸುಗ್ರೀವನೇ ರಾಜ, ಋಷ್ಯಮೂಕವೇ ರಾಜ್ಯ, ಅವನ ಅನುಚರರೇ ಪ್ರಜೆಗಳು, ಬೆಟ್ಟದ ಬಿಲವೇ ಅರಮನೆ, ಕಲ್ಲಿನ ಪೀಠವೇ ಸಿಂಹಾಸನ. ಎಷ್ಟೆಷ್ಟೋ ವರ್ಷಗಳಿಂದ ಇಷ್ಟೇ ಅಲ್ಲದೆ ಮತ್ತೇನೂ ಅಲ್ಲಿರಲಿಲ್ಲ. ಅಲ್ಲಿದ್ದೇ ಒಂದು ಪಂಪಾ ನದಿಯ ಬಳಿ ಸುಗ್ರೀವನು ಹೊಸ ಬೆಳಕನ್ನು ಕಂಡ ಆ ದಿನ ಶ್ರೀರಾಮ ಲಕ್ಷ್ಮಣರು ಅತಿಥಿಗಳಾದರು. ಹನುಮಂತನು ಬಳಪದ ಕಲ್ಲಿನ ಪಾತ್ರೆಯೊಂದರಲ್ಲಿ ಆ ತಿಳಿಗೊಳದ ನೀರನ್ನು ತಂದಿತ್ತನು. ಸುಗ್ರೀವನು ಶ್ರೀರಾಮ ಲಕ್ಷ್ಮಣರ ಪಾದಗಳನ್ನು ತೊಳೆದು ಉಚಿತವಾದ ಶಿಲಾಸನದ ಮೇಲೆ ಅವರಿಬ್ಬರನ್ನು ಕೈ ಹಿಡಿದು ಕುಳ್ಳಿರಿಸಿದನು. ಮತ್ತೊಬ್ಬ ವಾನರನು ಗುಹೆಯ ಒಳಗಿನಿಂದ ಅತ್ಯುತ್ತಮವಾದ ಹಣ್ಣುಗಳನ್ನು ತಂದಿತ್ತಂತೆಯೇ ಸುಗ್ರೀವನು ಅದನ್ನು ಅತಿಥಿಗಳ ಮುಂದಿಟ್ಟು ಕೈಮುಗಿದನು. ಸ್ವಯಂ ಆಂಜನೇಯನು ಲಾವಂಚದ ಬೇರುಗಳಿಂದಲೇ ಸಿದ್ಧ ಮಾಡಿದ್ದ ವ್ಯಜನವನ್ನು ನೀರಿನಲ್ಲದ್ದಿ ಶ್ರೀರಾಮ ಲಕ್ಷ್ಮಣರಿಗೂ ಸುಖಸ್ಪರ್ಶವಾಗುವಂತೆ ಗಾಳಿ ಬೀಸಿದನು. ಶ್ರೀರಾಮನ ಆಪೇಕ್ಷೆಯಂತೆ ಮತ್ತೆ ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಮಂಡಿಸಿದರು. ತುಸು ಹೊತ್ತು ವಿಶ್ರಾಂತಿಗೊಂಡ ಮೇಲೆ ಸುಗ್ರೀವನು ಕೈಜೋಡಿಸಿಕೊಂಡು, ಮಹಾನುಭಾವರು ಕೃಪೆಯಿಟ್ಟು ಅನುಗ್ರಹಿಸಿದುದರಿಂದಲೇ ನಮ್ಮ ಹನುಮಂತನ ಮೂಲಕ ಈ ದಿವ್ಯ ಪಾದಗಳ ಸಂದರ್ಶನ ಯೋಗವು ಹತಭಾಗ್ಯನಾದ ನನಗೆ ಪ್ರಾಪ್ತಿಸಿತು. ಅಂತೆಯೇ ನಾವೆಲ್ಲರೂ ಧನ್ಯರು ಎಂದನು. ಆಗ ಹನುಮಂತನು ಶ್ರೀರಾಮನ ಮಹತ್ವಪೂರ್ಣವಾದ ಸಮಗ್ರ ವೃತ್ತಾಂತವನ್ನು ಆ ಕಪಿವೀರರೆಲ್ಲ ಕೇಳುವಂತೆ ವಿವರಿಸಿದನು. ಅದನ್ನು ಕೇಳಿದ ಸುಗ್ರೀವನು ತನಗೊದಗಿದ್ದ ಪರಮ ದುಃಖದಲ್ಲಿಯೂ ಸೀತಾಪಹಾರಕ್ಕಾಗಿ ಬಹುವಾಗಿ ದುಃಖಿಸಿದನು. ಶ್ರೀರಾಮನು ಸುಗ್ರೀವನನ್ನೇ ದಿಟ್ಟಿಸಿ ನಿಟ್ಟುಸಿರನ್ನು ಸೂಸಿ, ಅಯ್ಯ, ನೀನು ಬಹಳ ಚಿಂತೆಯಲ್ಲಿರುವೆ ಎಂದು ನಾವು ಕೇಳಿದೆವು. ಆ ಎಲ್ಲ ವಿವರವನ್ನು ನಿನ್ನಿಂದಲೇ ಕೇಳಿ ತಿಳಿದುಕೊಳ್ಳಬೇಕೆಂದು ಮನಸ್ಸು ಹಾತೊರೆಯುತ್ತದೆ. ರಾಹುಗ್ರಸ್ತನಾದ ಸೂರ್ಯನಂತೆ ನಿನ್ನ ಮುಖವು ತೇಜೋಹೀನವಾಗಿದೆ. ನಿನ್ನ ಕಷ್ಟದಲ್ಲಿ ಸಹಸಂತಾಪವು ನಮ್ಮದು. ನಿನ್ನ ಯಾವತ್ತೂ ವೃತ್ತಾಂತವನ್ನು ನಾವು ಕೇಳಲು ಆಕ್ಷೇಪವಿಲ್ಲದಿದ್ದರೆ ದಯವಿಟ್ಟು ಅದನ್ನು ವಿವರವಾಗಿ ತಿಳಿಸು ಎಂದು ಕೇಳಿಕೊಂಡನು. ಸುಗ್ರೀವನು ಹನುಮಂತನ ಮುಖವನ್ನು ನೋಡಿದಾಗ ಅವನು, ರಾಜೇಂದ್ರ, ನಿನ್ನ ಸಂಕಷ್ಟವು ಶ್ರೀರಾಮನ ಪಾದಾರ್ಪಣವಾದರೆ ಖಂಡಿತವಾಗಿಯೂ ಪರಿಹಾರವಾಯಿತೆಂದು ತಿಳಿ ಎಂದು ಭಿನ್ನಯಿಸಿದನು. ಸುಗ್ರೀವನು ತತ್ಕ್ಷಣವೇ ಎದ್ದು ಶ್ರೀರಾಮನ ಪಾದಗಳ ಮೇಲೆ ತಲೆಯನ್ನಿಟ್ಟು ನಮಸ್ಕರಿಸಿ ಎದ್ದು ನಿಂತು ಕೈಜೋಡಿಸಿಕೊಂಡು, ಶ್ರೀರಾಮಚಂದ್ರ, ನನ್ನ ಕಷ್ಟಕಾಲವು ದೂರವಾಯಿತೆಂದು ನಂಬುತ್ತೇನೆ. ದಾಶರಥಿಯಾದ ನೀನು ನಿನ್ನ ಮಹಾಪರ್ಯಟನವನ್ನು ಕೈಗೊಂಡು ಆರ್ತಲೋಕವನ್ನು ಉದ್ಧರಿಸುವುದಕ್ಕಾಗಿಯೇ ಇತ್ತ ಬಂದವನಂತೆ ನಿನ್ನ ದಿವ್ಯ ಸನ್ನಿಧಿಯಲ್ಲಿ ನನ್ನ ಪರಿಭವವನ್ನು ನಾನು ನಿವೇದಿಸಿಕೊಳ್ಳುವುದು ತೀರಾ ಯುಕ್ತವು ಮಾತ್ರವಲ್ಲ, ಅತ್ಯಂತ ಅವಶ್ಯಕವು. ನನ್ನ ಜನ್ಮದಾತನಾದ ಸೂರ್ಯದೇವನು ನಿರ್ದೇಶಿಸಿದಂತೆ ಅದೇ ಪವಿತ್ರ ವಂಶೋದ್ಭವನಾದ ನಿನ್ನಿಂದ ನನ್ನ ದುಃಖವು ಪರಿಹಾರವಾಗಬೇಕಾಗಿದೆ. ಅಂತೆಯೇ ನೀನಾಗಿ ಇಲ್ಲಿಯವರೆಗೆ ಚಿತ್ತೈಸಿ ನನ್ನ ಕಷ್ಟವನ್ನು ನನ್ನಿಂದಲೇ ಕೇಳಬಯಸಿರುವೆ. ಆದುದರಿಂದ ನಿನ್ನಲ್ಲಿ ವಿಜ್ಞಾಪಿಸಿಕೊಳ್ಳುವುದು ನನ್ನ ಕರ್ತವ್ಯವೂ ಆಗಿದೆ. ಓ ಸ್ವಾಮಿಯೇ, ನಮ್ಮ ಹನುಮಂತನಿಗೆ ಈ ನಿನ್ನ ದಿವ್ಯಪಾದಗಳ ಸೇವೆಯನ್ನಿತ್ತು ಪಥಿಕರಿಸಿದೆಯಂತೆ. ನನ್ನನ್ನು ಉದ್ಧರಿಸು. ನಾನು ನಿನಗೆ ಅನ್ಯನಲ್ಲ. ಪ್ರಪಂಚವು ಎಷ್ಟು ವಿಸ್ತಾರವಾಗಿದ್ದರೇನು, ನನ್ನ ಪಾಲಿಗೆ ಈ ಋಷ್ಯಮೂಕವೊಂದೇ ಆಶ್ರಯವನ್ನು ನೀಡಿರುವ ಪುಣ್ಯ ಭೂಮಿಯು, ಮಹಾಬಲಾಢ್ಯನು, ಅಪ್ರತಿಮ ಸಾಹಸಿಯು, ಎಲ್ಲ ವಾನರರ ಅಧಿಪತಿಯೂ ಆಗಿರುವ ಅಣ್ಣನನ್ನು ಪಡೆದು
ಅವನೊಂದಿಗೆ ನಾನು ಹುಟ್ಟಿದ್ದರೇನು? ಅವನಿಂದಲೇ ನಾನಿಂದು ಕೇವಲ ನಿರ್ವೀರ್ಯನಾಗಿ ಮರ್ಯಾದೆಗೆಟ್ಟು ಸತ್ತ ಪಾಡನ್ನೇ ಅನುಭವಿಸುವಂತಾಗಿದೆ. ಶ್ರೀರಾಮ, ಇಲ್ಲೇ ಸಮೀಪದಲ್ಲಿ ನಮ್ಮ ವಾನರ ರಾಜ್ಯದ ರಾಜಧಾನಿ ಇದೆ, ಕಿಷ್ಕಿಂಧೆ. ನನ್ನ ಅಣ್ಣನಾಗಿರುವ ವಾಲಿಯೇ ಅದನ್ನು ರಾಜನಾಗಿ ಪಾಲಿಸುತ್ತಾನೆ. ವಿ ಎನ್ ಭಾಗವತ್, ಬರ್ಬಳ್ಳಿ.